ನಿಮ್ಮ ಈ ಒಂದು ಹೋರಾಟ ಯಾರ ವಿರುದ್ಧ, ಯಾಕೆ? ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಿಂದ ಸರ್ಕಾರದ ವಿರುದ್ಧ ಯಾರು ಮಾತಾಡಿದ್ರು ಅವರನ್ನ ದೊಡ್ಡ ಪ್ರಮಾಣದಲ್ಲಿ ಹತ್ತಿಕ್ಕುವಂತಹ ದಮನಕಾರಿ ನೀತಿಯನ್ನ ಕಾಂಗ್ರೆಸ್ ಅನುಸರಿಸಿಕೊಳ್ತಾ ಬಂದಿದೆ. ನೀವು ಬಿಡದಿಯಲ್ಲಿ ರೈತರ ಹೋರಾಟ ಮಾಡಿದಾಗ ಅವರ ಮೇಲೆ ಕೊಲೆ ಮೊಕದ್ದಮೆಯನ್ನ ಸರ್ಕಾರ ಹಾಕುತ್ತೆ. ಜನಪ್ರತಿನಿಧಿಯಾಗಿ ನಮ್ಮ ಶಾಸಕರು ಮುನಿರತ್ನ ಹೋದಾಗ ಅವ್ರ ಮೇಲೆ ಮೊಟ್ಟೆ ದಾಳಿ ಮಾಡ್ತಾರೆ. ಈಗ ಜನಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಬಂಧನಕ್ಕೊಳಗಾದಂತಹ ಬಸ್ಸನ್ನ ತಡೆ ಹಿಡಿದು ಹಲ್ಲೆಯನ್ನ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತಂದ್ರೆ ರಾಜ್ಯದಲ್ಲಿ ಯಾವ ಸಂಸ್ಕೃತಿ ಆಡಳಿತ ನಡೀತಾ ಇದೆ? ರಾಜ್ಯದಲ್ಲಿ ಜನಕಲ್ಯಾಣದ ಆಡಳಿತ ನಡಿಬೇಕು, ಗೂಂಡಾ ಸಂಸ್ಕೃತಿ ಆಡಳಿತ ನಡೀಬಾರದು. ಇಂತಹ ಸಂಸ್ಕೃತಿಯ ಮನಸ್ಥಿತಿಯ ವಿರುದ್ಧ ಇವತ್ತಿನ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಈ ನಿನ್ನೆ ಆದಂತ ಒಂದು ದಾಳಿ ಅದು ಪ್ರೀ ಪ್ಲಾನ್ ಅಂತ ಅನ್ಸುತ್ತೆ ಸರ್, ಈ ಮೊಟ್ಟೆ ದಾಳಿ ಇರ್ಬೋದು? ಅಲ್ಲ, ಸ್ವತಃ ಹರಿಪ್ರಸಾದ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ನಮ್ಮ ಆತ್ಮರಕ್ಷಣೆಗೆ ನಾವೇನೋ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ರೀತಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಕಚೇರಿನಲ್ಲಿ ಆತ್ಮರಕ್ಷಣೆಗೆ ಮಾರಕಾಸ್ತ್ರಗಳಿದೆ. ನಾವು ಅನ್ಕೊಂಡಿದ್ವಿ ಕಾಂಗ್ರೆಸ್ ಕಚೇರಿಯಲ್ಲಿ ಕರಪತ್ರಗಳಿರುತ್ತೆ, ಬ್ಯಾನರ್ಗಳಿರುತ್ತೆ ಅಂತ ಅನ್ಕೊಂಡಿದ್ವಿ. ಅವರು ಮಾರಕಾಸ್ತ್ರಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಪರೋಕ್ಷವಾಗಿ ಅವ್ರು ಹೇಳಿದ್ದಾರೆ. ಆತ್ಮರಕ್ಷಣೆ ಹೆಸರಿನಲ್ಲಿ ನಾವು ಮಾರಕಾಸ್ತ್ರಗಳನ್ನು ಸಂಗ್ರಹ ಮಾಡಿದೀವಿ ಅಂತ. ಅಂದ್ರೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಯಾವ ರೀತಿ ಇದೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗಿದೆ. ಕಳೆದ 4-5 ದಿನಗಳಿಂದ ದೆಹಲಿಯಲ್ಲಿ ಹೋರಾಟ ಒಂದು ರೀತಿ ದೊಡ್ಡ ಮಟ್ಟಕ್ಕೆ ನಡೀತಿದೆ. ಆದ್ರೂ ಕೂಡ ಎಲ್ಲೊಂದ್ ಕಡೆ ಕೇಂದ್ರ ನಾಯಕರು ಸ್ಪಂದಿಸ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಾರೆ. ತಾವು ಕೂಡ ಗಮನಿಸಿದ್ರೆ ಇದು ಯಾವ ರೀತಿ ನೋಡ್ತೀರಾ ಅಂತ? ನೋಡಿ, ಕಾಂಗ್ರೆಸ್ಸಿನ ಪ್ರತಿಭಟನೆ ಇವತ್ತು ಪ್ರಧಾನಮಂತ್ರಿಗಳ ಮನೆ ಮುಂದೆ ಮಾಡಿದ್ರಿಂದ ಅವರ ಬೇಡಿಕೆ ಇವತ್ತು ವಿದ್ಯಾರ್ಥಿಗಳ ಬೇಡಿಕೆಗಿಂತ ಹೆಚ್ಚಾಗಿ ದೇಶದಲ್ಲಿ ಅರಾಜಕತೆ ನಿರ್ಮಾಣ ಮಾಡಬೇಕು ಅನ್ನೋದು ಉದ್ದೇಶ. ಮತ್ತು ನೀಟ್ ಪರೀಕ್ಷೆ ಮರುಪರೀಕ್ಷೆ ಆಗಿ ಫಲಿತಾಂಶವೂ ಬಂದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ರ ಬಗ್ಗೆ ನಾವು ಅದನ್ನೇನು ಸಮರ್ಥನೆ ಮಾಡ್ಕೊಳ್ತಿಲ್ಲ, ಸಹಾನುಭೂತಿ ಇದ್ದೇ ಇದೆ. ಅದಾದ ನಂತರ ಮರುಪರೀಕ್ಷೆ ಆಗಿದೆ, ಅದಾದ ನಂತರ ಫಲಿತಾಂಶ ಬಂದಿದೆ, ವಿದ್ಯಾರ್ಥಿಗಳು ಬೇರೆ ಬೇರೆ ವಿದ್ಯಾಭ್ಯಾಸಕ್ಕೆ ಹೊರಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಹಿಂಸೆಯನ್ನು ಮಾಡುವಂಥ ಪ್ರವೃತ್ತಿಯನ್ನು ಇವತ್ತು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಯಾರೋ ಕೆಲವರು ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಲೋಕಸಭಾ ಅಧಿವೇಶನ ಪ್ರಾರಂಭ ಆಗಿದೆ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತ ಸಚಿವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ. ಚರ್ಚೆಯನ್ನು ಮಾಡ್ಲಿಕ್ಕೆ ತಯಾರಿಲ್ಲ, ಮಾತುಕತೆಗೂ ಬರೋದಿಲ್ಲ ಅಂತಂದ್ರೆ ಇವ್ರ ಉದ್ದೇಶ ಏನಿದೆ? ಹಾಗಾದ್ರೆ 21 ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕಾರಣ ಯಾರು? ಅದಕ್ಕೆ ನೇರವಾಗಿ ಕಾರಣ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಮೊದಲನ ಅವರ ಬೇಡಿಕೆ ಸರ್ ಆಗಿದೆ. ಬೇಡಿಕೆ ಇರಲಿ, ಬೇಡಿಕೆ ಇರಬಾರದು ಅಂತ ನಾನೇನು ಹೇಳ್ತಿಲ್ಲ. ಅದನ್ನು ತೀರ್ಮಾನವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಅದರ ಹೆಸರಿನಲ್ಲಿ ಇವತ್ತು ಹಿಂಸೆಯನ್ನು ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮರುಪರೀಕ್ಷೆ ಆಗಿದೆ ಅಲ್ಲವೇ, ಈಗ ಫಲಿತಾಂಶವೂ ಬಂದಾಗಿದೆ. ಈಗ ಕಾಂಗ್ರೆಸ್ ಇದನ್ನ ಎಲ್ಲ ಒಂದು ಕಡೆ ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ. ಇದರ ಹಿಂದೆ ಯಾವ್ದಾವುದೋ ಷಡ್ಯಂತ್ರಗಳ ಕೆಲಸ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವತ್ತೆಲ್ಲ ನಾಳೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸೊ ಇದಿಷ್ಟು ಬಿಜೆಪಿ ಶಾಸಕರಂತ ಸುನೀಲ್ ಕುಮಾರ್ ಮತ್ತು ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಗೋವಿಂದ್, ರಾಜ್ ನ್ಯೂಸ್, ಬೆಂಗಳೂರು.